ವಿದ್ಯಾರ್ಥಿಗಳೇ, ಈ ದಿನ ನಾವು 2024ನೇ ಇಸವಿಯಲ್ಲಿ ನಡೆದಂತಹ ಮೊರಾರ್ಜಿ ಪರೀಕ್ಷೆಯ ಕನ್ನಡ ವಿಷಯದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಡ್ಯಾಶ್ ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ ಪದ್ಯದ ಈ ಸಾಲನ್ನು ಪೂರ್ಣಗೊಳಿಸಿ. ಇದಕ್ಕೆ ಸರಿಯಾದಂಥ ಉತ್ತರ ಸಿ, ಬೆಟ್ಟದ ಮೇಲೊಂದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ ಎಂದು ನಮ್ಮ ವಚನಗಾರ್ತಿ ಅಕ್ಕ ಮಹಾದೇವಿಯವರು ಬರೆದಿದ್ದಾರೆ ಮಕ್ಕಳೇ. ಎರಡನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ. ಇದಕ್ಕೆ ಸರಿಯಾದಂಥ ಉತ್ತರ ಎ, ಪುರಂದರದಾಸರು. ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ. ಮಕ್ಕಳೇ ಗಮನವಿಟ್ಟು ಪ್ರಶ್ನೆಯನ್ನು ನೋಡಿ. ಇಲ್ಲಿ ಕೇಳ್ತಾ ಇರುವಂಥದ್ದು ರೂಢನಾಮವಲ್ಲದ ಪದ. ಇದಕ್ಕೆ ಸರಿಯಾದಂಥ ಉತ್ತರ ಡಿ, ಹಿಮಾಲಯ. ನಾಲ್ಕನೇ ಪ್ರಶ್ನೆ, 2-9-1857 ಈ ಅಂಕಿಗಳಿಗೆ ಕನ್ನಡ ಅಂಕಿಗಳು. ಇದಕ್ಕೆ ಸರಿಯಾದಂಥ ಉತ್ತರ ಸಿ, 2-9-1857. ಇದಕ್ಕೆ ಮಕ್ಕಳೇ ನೀವು ಕನ್ನಡ ಅಂಕಿಗಳನ್ನು ಕಲಿಯೋದು ಮುಖ್ಯವಾಗುತ್ತೆ. ಐದನೇ ಪ್ರಶ್ನೆ, ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನಗಳ ಅಂಕಿತ. ಇದಕ್ಕೆ ಸರಿಯಾದಂಥ ಉತ್ತರ ಬಸವಣ್ಣ. ಕೂಡಲ ಸಂಗಮ ದೇವ ಎನ್ನುವಂತಹ ಒಂದು ಅಂಕಿತ ನಾಮ ನಮ್ಮ ಬಸವಣ್ಣನವರದು. ಆರನೇ ಪ್ರಶ್ನೆ, ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಮಕ್ಕಳೇ ನಮ್ಮ ವರ್ಣಮಾಲೆಯಲ್ಲಿರುವಂಥ 49 ಅಕ್ಷರಗಳನ್ನು ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ. ಸ್ವರಗಳು, ವ್ಯಂಜನಾಕ್ಷರಗಳು, ಯೋಗವಾಹಕಗಳು. ವ್ಯಂಜನಾಕ್ಷರಗಳನ್ನು 2 ವಿಧಗಳಾಗಿ ವಿಂಗಡಿಸಿದ್ದಾರೆ. ವರ್ಗೀಯ ವ್ಯಂಜನಾಕ್ಷರಗಳು, ಅವರ್ಗೀಯ ವ್ಯಂಜನಾಕ್ಷರಗಳು. ವರ್ಗೀಯ ವ್ಯಂಜನಾಕ್ಷರಗಳು 25 ಇವೆ ಮಕ್ಕಳೇ. ಅವರ್ಗೀಯ ವ್ಯಂಜನಾಕ್ಷರಗಳು 9. ಇದಕ್ಕೆ ಸರಿಯಾದಂಥ ಉತ್ತರ ಡಿ, 9. ಪ್ರಶ್ನೆ ಸಂಖ್ಯೆ 7, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು. ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ. ಇಲ್ಲಿ ಬಹುವಚನ ರೂಪವನ್ನು ಕೇಳ್ತಾ ಇದ್ದಾರೆ ಮಕ್ಕಳೇ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ. ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು. 8ನೇ ಪ್ರಶ್ನೆ, ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ. ನೋಡಿ ಮಕ್ಕಳೇ, ಎಲ್ಲ ಲೇಖನ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಪೂರ್ಣವಿರಾಮ, ಅಲ್ಪವಿರಾಮ, ಭಾವಸೂಚಕ ಹಾಗೆ ಪ್ರಶ್ನಾರ್ಥಕ. ಇಲ್ಲಿ ಬರುವಂತಹ ಈ ವಾಕ್ಯಕ್ಕೆ ಸರಿ ಹೋಗುವಂತಹ ಒಂದು ಲೇಖನ ಚಿಹ್ನೆ ಯಾವುದಪ್ಪ ಅಂದರೆ ಬಿ ಉತ್ತರ, ಅಲ್ಪ ವಿರಾಮ. ನಾನು, ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಅಂತ ಹೇಳಬೇಕಾದ್ರೆ ಅಲ್ಲಿ ನಾವು ಅಲ್ಪ ವಿರಾಮವನ್ನು ಹಾಕಬೇಕಾಗತ್ತೆ ಮಕ್ಕಳೇ. 9ನೇ ಪ್ರಶ್ನೆಗೆ ಹೋಗೋಣ. ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ. ಯಾವ ಕಾಲವನ್ನು ಸೂಚಿಸುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಭವಿಷ್ಯತ್ ಕಾಲ. 10ನೇ ಪ್ರಶ್ನೆ, ಕೈ ಕೆಸರಾದರೆ ಈ ಗಾದೆಯನ್ನು ಪೂರ್ಣಗೊಳಿಸಿ. 10ನೇ ಪ್ರಶ್ನೆ, ಕೈ ಕೆಸರಾದರೆ ಈ ಗಾದೆಯನ್ನು ಪೂರ್ಣಗೊಳಿಸಿ. ನಿಮಗೆ ಗಾದೆಗಳು ತುಂಬ ಪರಿಚಯ ಇದೆ. ಪರಿಚಯ ಇರುವಂತಹ ಗಾದೆಯನ್ನೇ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಕೈ ಕೆಸರಾದರೆ ಬಾಯಿ ಮೊಸರು. ಉತ್ತರ ಬಿ, ಬಾಯಿ ಮೊಸರು. ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು. ಈ ಒಗಟನ್ನು ಬಿಡಿಸಿ. ಜುಟ್ಟಿದೆ ನಾರಿಯಲ್ಲ, ಕಣ್ಣಿದೆ ಮನುಷ್ಯನಲ್ಲ, ನೀರಿದೆ ಬಾವಿಯಲ್ಲ. ಈಗ ಹೇಳ್ತಾ ಇದ್ದಂಗೆ ಗೊತ್ತಾಗುತ್ತೆ ಮಕ್ಕಳೇ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ, ತೆಂಗಿನಕಾಯಿ. 12ನೇ ಪ್ರಶ್ನೆ, ಜಬರಿಸು ಪದಕ್ಕೆ ಸಮಾನಾರ್ಥ ಪದವೆಂದರೆ. ಮುದ್ದಿಸು, ಲಾಲಿಸು, ಹೆದರಿಸು, ಪ್ರೀತಿಸು. ನೋಡಿ ಮಕ್ಕಳೇ, ಮುದ್ದಿಸು, ಲಾಲಿಸು, ಪ್ರೀತಿಸು ಇವೆಲ್ಲ ಒಂದೇ ರೀತಿಯಾದಂಥ ಪದಗಳು. ಹಾಗಾದರೆ ಜಬರಿಸು ಪದಕ್ಕೆ ಸಮಾನಾರ್ಥಕ ಪದ ಯಾವುದಾಗುತ್ತೆ? ಹೆದರಿಸು, ಹೆದರಿಕೆಯನ್ನು ಉಂಟು ಮಾಡುವಂತಹ ಪದ ಯಾವುದಪ್ಪ ಅಂದರೆ
ಹೆದರಿಸು. 13ನೇ ಪ್ರಶ್ನೆ, ಮಳೆ ಪ್ಲಸ್ ಕಾಲ, ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ? ಸಂಧಿಗಳು ನಿಮಗೆ ಗೊತ್ತಿದೆ ಮಕ್ಕಳೇ, ಕನ್ನಡ ಸಂಧಿಗಳು ಯಾವ್ಯಾವುದು, ಸಂಸ್ಕೃತ ಸಂಧಿಗಳು ಯಾವ್ಯಾವುದು ಅಂತ. ಅದೇ ರೀತಿ ಮಳೆ ಪ್ಲಸ್ ಕಾಲ, ಮಳೆಗಾಲ, ಇಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ. ಕಾಚಾಟ ತಾಪಗಳಿಗೆ ಗಾಜಾಡ ತಾಪಗಳು ಆದೇಶವಾಗಿ ಬಂದರೆ ಅಲ್ಲಿ ನಾವು ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲೂ ಕೂಡ ಕಾಗೆ ಗಾ ಬಂದಿರೋದ್ರಿಂದ ಇದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ. 14ನೇ ಪ್ರಶ್ನೆ, ಉತ್ತಮ ಪದದ ವಿರುದ್ಧಾರ್ಥಕ ಪದ. ಉತ್ತಮ ಪದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತಂದರೆ ಅಧಮ. 15ನೇ ಪ್ರಶ್ನೆ, ಚಂದ್ರಶೇಖರ ಪಾಟೀಲ ಅವರ ಸಂಕ್ಷಿಪ್ತ ನಾಮ. ಇದಕ್ಕೆ ಸರಿಯಾದಂಥ ಉತ್ತರ ಬಿ ಚಂಪಾ. 16ನೇ ಪ್ರಶ್ನೆ, ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ. ಇದನ್ನು ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇರ್ತೀವಿ ಮಕ್ಕಳೇ, ಜೋಡು ಪದಗಳನ್ನು. ಹಣ್ಣು ಹಂಪಲು, ಏನು ಹೇಳ್ತೀವಿ ನಾವು? ಹಣ್ಣುಗೆ ಜೋಡು ಪದ ಹಂಪಲು. 17ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಜಯ, ಭಯ, ಯಶಸ್ಸು, ವಿಜಯ. ನೋಡಿ ಮಕ್ಕಳೇ, ಜಯ ಅಂದರೂ ಒಂದೇ ಅರ್ಥ ಕೊಡುತ್ತೆ, ಯಶಸ್ಸು ಅಂದರೂ ಒಂದೇ ಅರ್ಥ ಕೊಡುತ್ತೆ, ವಿಜಯ ಅಂದರೂ ಕೂಡ ಜಯವನ್ನು ಹೋಲುವಂತಹ ಒಂದು ಪದ. ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದಪ್ಪ ಅಂದರೆ ಭಯ. ಉತ್ತರ ಬಿ. 18ನೇ ಪ್ರಶ್ನೆ, ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆ ಡ್ಯಾಶ್ ಆಗಿರುತ್ತದೆ. ಇದಕ್ಕೆ ಸರಿಯಾದಂತಹ ಉತ್ತರ ಶಿಕ್ಷಕರ ದಿನಾಚರಣೆ. ಮಕ್ಕಳೇ, ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತೀವಿ. ಅದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯೂ ಕೂಡ ಆಗಿದೆ. 19, ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ? ವಿಭಕ್ತಿ ಪ್ರತ್ಯಯವನ್ನು ನೀವು ಕಲಿಬೇಕಾಗುತ್ತೆ. 7 ವಿಭಕ್ತಿ ಪ್ರತ್ಯಯಗಳು ಇದೆ. ಅದರಲ್ಲಿ ಶಾಲೆಯಲ್ಲಿ ಎಂಬ ಪದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂದರೆ ಸಪ್ತಮಿ. ಪ್ರಶ್ನೆ 20, ಸ ಪ್ಲಸ್ ಆ, ರ ಪ್ಲಸ್ ಓ, ವ ಪ್ಲಸ್ ಆ, ರ ಪ್ಲಸ್ ಅ ಈ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ. ಮಕ್ಕಳೇ, ಸ ಪ್ಲಸ್ ಆ ಅಂದಾಗ ಸಾ ಆಗುತ್ತೆ, ರ ಪ್ಲಸ್ ಓ ಅಂದಾಗ ರೋ ಆಗುತ್ತೆ, ವ ಪ್ಲಸ್ ಆ ಅಂದಾಗ ವಾ ಆಗುತ್ತೆ, ರ ಪ್ಲಸ್ ಅ ಅಂದಾಗ ರ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಬಿ ಸರೋವರ. ಧನ್ಯವಾದಗಳು ಮಕ್ಕಳೇ. ಇನ್ನಷ್ಟು ವಿಡಿಯೋಗಳನ್ನ ನೋಡಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.